ನಾವು ವಿರಾಟ್ ಹಿಂದೂ ಸಮಾವೇಶ ಅಂತ ಭಾಷೆಕಳ್ಳಿಯಲ್ಲಿ 25ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಅಂದ್ಕೊಂಡಿದ್ದೀವಿ. ಹಿಂದೂ ಅಂತಂದರೆ ನಾವು ಇದು ಯಾವುದೇ ಒಂದು ಸಂಘ ಸಂಸ್ಥೆಗೆ ಸಂಬಂಧಪಟ್ಟಿದ್ದಾರೆ, ಇದು ಹಿಂದೂ ಒಂದು ಧರ್ಮದ ಒಂದು ಸಭೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಒಂದು ಪಕ್ಷ ಇನ್ನೊಂದು ಮತ್ತೊಂದು ಏನೂ ಬರೋದಿಲ್ಲ. ತಾವು ಹಿಂದೂಗಳೆಲ್ಲರೂ ಬಂದು ಇದನ್ನು ಭಾಗವಹಿಸಿ ಹಿಂದೂಗಳ ಒಂದು ಐಕ್ಯತೆಯನ್ನು ಪ್ರದರ್ಶಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಗೆ ಕೇಳ್ಕೊತೀನಿ. ಯಾಕೆಂದರೆ ಹಿಂದೂ ಉಳಿದರೆ ದೇಶ ಉಳಿಯಿತು, ದೇಶ ಉಳಿದರೆ ನೆಮ್ಮದಿ ಇರ್ತದೆ ಅನ್ನೋ ಒಂದು ಭಾವನೆಯಿಂದ ನಾನು ದಯವಿಟ್ಟು ತಾವೆಲ್ಲರೂ ಹಿಂದೂಗಳು, ಎಲ್ಲ ಹಿಂದೂಗಳು ಬಂದು ಸೇರಿ ಈ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಎಲ್ಲರ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಭಾಗದಲ್ಲಿರುವಂತಹ 5 ಹೋಬಳಿ ಏನಿದೆ, ಈ 5 ಹೋಬಳಿಯ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಗೆ ಹಿಂದೂ ಸಮಾಜದ ಎಲ್ಲ ವರ್ಗದವರನ್ನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡಲಾಗ್ತದೆ. ಶೋಭಾಯಾತ್ರೆ ಇರುತ್ತೆ. ಶೋಭಾಯಾತ್ರೆ ಜೊತೆಗೆ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಅದರ ಜೊತೆಗೆ ಅಲ್ಲಿ ಗೋ ಪೂಜೆ ಹಾಗೂ ನಮ್ಮ ಸ್ವದೇಶಿ ವಸ್ತುಗಳ ಒಂದು ಪ್ರದರ್ಶನ, ಅದರ ಮಾರಾಟವು ಈ ಸ್ತಂಭದಲ್ಲಿ ಇರುತ್ತೆ. ಸುಮಾರು ಒಂದು 3,000 ರಿಂದ 5,000 ಜನ ಈ ಕಾರ್ಯಕ್ರಮಕ್ಕೆ ಸೇರುವಂಥ ಒಂದು ಯೋಜನೆಯನ್ನು ನಾವು ರೂಪಿಸ್ಕೊಂಡಿದ್ದೀವಿ. ಈ ಒಂದು ವಿರಾಟ್ ಹಿಂದೂ ಸಮಾವೇಶದಲ್ಲಿ ಯಾವುದೇ ಜಾತಿ, ಪಕ್ಷ, ಮತ ಮತ್ತು ಹಿಂದೂ ಸಮಾಜದ ಎಲ್ಲ ರೀತಿಯ ಎಲ್ಲ ಧರ್ಮಗಳ ಒಟ್ಟು ಮಾಡುವ ಈ ಒಂದು ಸಣ್ಣ ಪ್ರಯತ್ನ ಇದು. ಇಡೀ ದೇಶದಲ್ಲೂ ಈ ಕಾರ್ಯಕ್ರಮಗಳು ನಡೀತಾ ಮತ್ತು ಹಿಂದೂಗಳ ಒಂದು ಶಕ್ತಿ ಪ್ರದರ್ಶನ ಆಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಯಾಕೆಂದರೆ ಈಗಾಗಲೇ ನಿಮಗೆ ಗೊತ್ತಿದೆ, ಪಕ್ಕದ ಬಾಂಗ್ಲಾದೇಶ, ಪಾಕಿಸ್ತಾನದಿಂದ ಏನೇನು ಆಗ್ತಾಯಿದೆ ನಮ್ಮ ಮೇಲೆ ಅಂತ. ಹಾಗಂತ ನಾವು ಯಾರ ದ್ವೇಷಗಳು ಅಲ್ಲ. ಈ ಕಾರ್ಯಕ್ರಮ ಯಾರ ಮೇಲೂ ದ್ವೇಷದ ಕಾರ್ಯಕ್ರಮವೂ ಅಲ್ಲ. ನೀವು ಇತ್ತೀಚೆಗೆ ಈಗ ಕಳೆದ ಒಂದು ವಾರದಿಂದ ನಮ್ಮ ಪಕ್ಕದ ಯಲಹಂಕ ಭಾಗದಲ್ಲಿರುವಂಥ ಕೋಗಿಲು ಈ ಕಡೆ ಭಾಗದಲ್ಲೆಲ್ಲ ನೀವು ನೋಡ್ತಾ ಇದ್ದೀರ. ನಮಗೆ ಗೊತ್ತಿಲ್ಲ, 2-3 ವರ್ಷ 10 ವರ್ಷದಿಂದ ಬಾಂಗ್ಲಾದೇಶದವರು ಇಲ್ಲಿ ಅಕ್ರಮವಾಗಿ ವಾಸಸ್ಥಾನ ಮಾಡ್ತಾಯಿದ್ದಾರೆ. ನಮ್ಮ ಭಾಷೆಕಳ್ಳಿಯಲ್ಲಿ ಇವತ್ತು ಕೈಗಾರಿಕಾ ಪ್ರದೇಶ ಎಷ್ಟು ದೊಡ್ಡದಾಗಿ ಬೆಳೆದಿದೆ. ಇಲ್ಲೂ ಎಷ್ಟು ಜನ ಆ ರೀತಿ ಬಂದಿದ್ದಾರೆ ನಮಗೆ ಗೊತ್ತಿಲ್ಲ. ಇನ್ಮೇಲೆ ನಮ್ಮ ಅಧ್ಯಕ್ಷರು ಅದನ್ನು ಹುಡುಕ್ತಾರೆ, ಹುಡುಕಿ ಎಲ್ಲರನ್ನ ಕಳಿಸ್ತೀವಿ. ಆದರೆ ಈ ಥರದ್ದು ಒಂದಷ್ಟು ಜನ ಹೊರಗಿನಿಂದ ಬಂದು ನಮ್ಮ ಸಮಾಜವನ್ನು ಒಂದು ಸಮಾಜದಲ್ಲಿ ಒಡಕನ್ನು ಮೂಡಿಸುವಂಥದ್ದು, ಸಮಾಜವನ್ನು ಕದಡುವಂಥದ್ದು, ಸಮಾಜದಲ್ಲಿ ಅಹಿತಕರ ಘಟನೆಗಳನ್ನು ರೂಪಿಸುವಲ್ಲಿ ಒಂದು ಪಾಲನ್ನು ಅವರು ಹೊಂದಿರೋದ್ರಿಂದ ಅಂಥವ್ರನ್ನ ನಾವು ಜಾಗೃತ ನಮ್ಮ ಹಿಂದೂ ಸಮಾಜದ ಮುಖಾಂತರ ಹೊರದಬ್ಬಬೇಕಾಗಿದೆ. ಅದಕ್ಕಾಗಿ ಈ ವಿರಾಟ್ ಹಿಂದೂ ಸಮಾಜ, ಆದರೆ ಯಾರ ದ್ವೇಷಕ್ಕೆ ಯಾರ ಮೇಲೂ ದ್ವೇಷ ಇಲ್ಲ. ಯಾಕಂದರೆ ಭಾರತದಲ್ಲಿರೋರೆಲ್ಲರೂ ಭಾರತೀಯರು. ಮತ್ತು ನಾವು ನಮ್ಮನ್ನು ಹೊರಗಡೆ ಗುರುತಿಸುವಂಥದ್ದು ಹಿಂದೂಸ್ತಾನಿಗಳು ಅಂತ, ಅಂದರೆ ನಾವೆಲ್ಲರೂ ಹಿಂದೂಗಳು ಅಂತಲೇ ಗುರುತಿಸುವಂಥದ್ದು. ಆದ್ದರಿಂದ ಈ ವಿರಾಟ್ ಹಿಂದೂ ಸಮಾವೇಶ ಒಂದು ಜನಜಾಗೃತಿ ಕಾರ್ಯಕ್ರಮವಾಗಿ ಮತ್ತು ಹಿಂದೂಗಳ ಒಂದು ಒಗ್ಗಟ್ಟು ಶಕ್ತಿ ಪ್ರದರ್ಶನವಾಗಿ ಹೊರಹೊಮ್ಮಲಿದೆ. ಈ ಕಾರ್ಯಕ್ರಮ ಒಟ್ಟಾಗಿ ಹಿಂದೂಗಳು ನಡೆಸುವಂಥದ್ದು. ಅದಕ್ಕಾಗಿ ಎಲ್ಲ ಹಿಂದೂ ಸಮಾಜದ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾವೆಲ್ಲರೂ ಕಳಕಳಿಯಿಂದ ಕೇಳ್ತೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿರಾಟ್ ಹಿಂದೂ ಸಮಾಜದ ಕಾರ್ಯಕ್ರಮ ಯಶಸ್ವಿಯಾಗಲೇ ಪತ್ರಕರ್ತರು ಭಾಳ ಪ್ರಚಾರ ಕೊಡಬೇಕು. ಅವರು ಸಹ ಅವರು ಎಲ್ಲ ಹಳ್ಳಿಗಳಿಂದ ಕೆಲವರು ಭಾಗವಹಿಸಬೇಕು. ಇದರಲ್ಲಿ ಯಾವುದೇ ರಾಜಕೀಯ ದುರುದ್ದೇಶ ಇಲ್ಲ. ಹಿಂದೂ ಸಮಾಜನ ಸಂಘಟಿತರಾಗಿ ಮಾಡೋಕ್ಕೆ ಗೋಸ್ಕರನೇ ಇವತ್ತು ವಿರಾಟ್ ಹಿಂದೂ ಸಮಾವೇಶ ನಡೀತಾ ಇರೋದು. ದೊಡ್ಡಬಳ್ಳಾಪುರದ ತಾಲೂಕು ಆರುಗುಡಿಯಿಂದ ಈ ಕಡೆ
ನಮ್ಮದು ಎಷ್ಟು ತೂಗೆರೆ ಹುಳಿ, ಮಜರಾವಸಹಳ್ಳಿ, ಮಧುರೆ ಹುಳಿ ಎಲ್ಲ ಹಳ್ಳಿಗಳಿಂದ ಬಂದು ಭಾಗವಹಿಸ್ತಾರೆ. ಸುಮಾರು ಜೀವಂಜಿ ಹೇಳ್ದಂಗೆ ಇವತ್ತಿನ ದಿನ ಎಲ್ಲ ಕಾರ್ಯಕ್ರಮಗಳು, ಕುಟುಂಬ ಪ್ರಮೋದ ಕಾರ್ಯಕ್ರಮಗಳು, ಪರ್ಯಾವರಣ ಕಾರ್ಯಕ್ರಮ, ಸಾಮರಸ್ಯ ಜೀವನ, ಇವೆಲ್ಲ ಸ್ವಾಮೀಜಿಗಳು ಉಲ್ಲಾಸವರು ಆ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಹಿಂದೂಗಳ ಪರವಾಗಿ ಎಲ್ಲ ಒಂದು ಉಪನ್ಯಾಸವನ್ನು ಕೊಡ್ತಿದ್ದಾರೆ. ಅವುಗಳೆಲ್ಲ ಮಾಧ್ಯಮದಲ್ಲಿ ನಾನು ಕೇಳ್ಕೊಳೋದಂದರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದ್ದರೆ ಏನು ಪ್ರಚಾರ ವೆರಿ ಇಂಪಾರ್ಟೆಂಟು. ತಮ್ಮ ಪ್ರಿಂಟ್ ಮಧ್ಯ ಎಲೆಕ್ಟ್ರಾನಿಕ್ ಮಾಧ್ಯಮದ ಮುಖಾಂತರ ಈ ಪ್ರಚಾರವನ್ನು ಹೆಚ್ಚಾಗಿ ಮಾಡಿ ಹಿಂದೂಗಳನ್ನು ಈ ಸಮಾವೇಶಕ್ಕೆ ಎಲ್ಲ ಹಿಂದೂ ಬಾಂಧವರನ್ನ ಭಾಗವಹಿಸಬೇಕಾಗಿ ಈ ಹೇಳಿಕೆ ಮುಖಾಂತರ ನಾನು ಕೋರ್ಕೊಳ್ತಾ ಇದ್ದೀನಿ. ದಯಮಾಡಿ ನಿಮ್ಮ ಮಾಧ್ಯಮದ ಮುಖಾಂತರ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಹಿಂದೂಗಳ ಸಮಾವೇಶಕ್ಕೆ ಯಶಸ್ವಿಯಾಗಲಿ ಅಂತ ತಾವು ಹಾರೈಸ್ತೀರಂತ ಏನು ಇವತ್ತೊಂದು ದಿನ ಎರಡು ಮಾತುಗಳಿಗೆ ನಿಮಗೆ ಅಭಿನಂದಿಸ್ತಾ, ಈ ಕಾರ್ಯಕ್ರಮ ಏನು ಇದು ನಮಗೆ ಹಿಂದೂ ಸಮಾವೇಶದ ಅಂದರೆ ನಾವಿನ್ನೂ ಇದ್ರಾಗೆ ಅದ್ರ ಬಗ್ಗೆ ಮಾತಾಡೋಷ್ಟು ಕಲ್ತಿಲ್ಲ. ರಾಜಕೀಯವಾದಿ ಬೇಜಾರು ಮಾತಾಡ್ತೀವಿ. ಇದಕ್ಕೆ ಆದಂಥ ಒಂದು ಇದಿರ್ತದೆ, ಅದು ನಾವು ಈಗ ಕಲಿತಾ ಇದ್ದೀವಿ. ನಮ್ಮ ಸಮಾಜ, ಹಿಂದೂ ಸಮಾಜ ಅಂದ್ರೂ, ನಮ್ಮ ಪರಂಪರೆ ಅಂದ್ರೇನು, ನಮ್ಮ ಆಗುಗಳೇನು, ಇವತ್ತಿನ ನಾವು ಇದ್ರ ಮುಖಾಂತರ ನಾವು ಎಲ್ಲ ಹಿಂದೂಗಳು, ಪ್ರೇಮ್ ಕುಮಾರ್ ಆಗಲಿ, ನಮ್ಮ ಕೆಂಪೇಗೌಡರಾಗಲಿ, ಯಾರು ಅಂತಲ್ಲ, ಯಾವ ಸಂಘರಾಗಲಿ, ಕಾಂಗ್ರೆಸ್ನವರಾಗ್ಬೋದು, ಬಿ ಜೆ ಪಿಯವರಾಗ್ಬೋದು, ದಳದವರಾಗ್ಬೋದು, CPMನವರಾಗಲಿ, ಯಾವೇ ಬಂದು ಭಾಗವಹಿಸಿದ್ರೆ ಯಾವುದೇ ರೀತಿ ಅಭ್ಯಂತರವಿಲ್ಲ ನಮಗೆ. ಅಂದರೆ ಎಲ್ಲ ಹಿಂದೂ ಸಮಾಜದವರು ಆಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸಮಾಜದ ಒಟ್ಟುಗೂಡಿಕೆ ಅಂತ ನಾನು ಆಗಲೇ ಹೇಳಿದೆ. ಹಿಂದೂ ಸಮಾಜದ ಒಂದು ಒಟ್ಟುಗೂಡಿಕೆ. ಹಿಂದೂ ಸಮಾಜದ ಒಟ್ಟುಗೂಡಿಕೆ ಮಾಡಿ ನಾವೊಂದು 5 ರೀತಿಯ ಪಂಚ ಪರಿವರ್ತನೆಗಳನ್ನು ಇದರಲ್ಲಿ ಜೋಡಿಸ್ಕೊಂಡಿದ್ದೀವಿ. ಅದು ಮೊದಲನೇದಾಗಿ ಕುಟುಂಬ ಪ್ರಬೋಧನ ಅಂತ. ಮೊದಲೆಲ್ಲ ನಮ್ಮದೆಲ್ಲ ಒಟ್ಟು ಕುಟುಂಬ ಇರ್ತಾಯಿತ್ತು. ಆ ಒಟ್ಟು ಕುಟುಂಬ ಹೇಗಿರಬೇಕು, ಹೇಗೆ ನಡ್ಕೋಬೇಕು, ಕುಟುಂಬದಲ್ಲಿ ಯಾವ ರೀತಿಯ ಪರಿವರ್ತನೆಗಳನ್ನು ತಗೊಂಬರಬೇಕು. ಮತ್ತು ಇವತ್ತು ನೋಡಿದ್ದೀವಿ, ನಾವಿಬ್ಬರು ನಮಗೊಂದು ಬೇಡ ಅನ್ನೋ ಸ್ಥಿತಿಗೆ ಬಂದೈತೆ ಸಮಾಜ. ಅದರಿಂದ ಕುಟುಂಬ ಪ್ರಬೋಧನ ಅನ್ನೋ ಒಂದು ಚಟುವಟಿಕೆಯನ್ನು ಈ ಒಂದು ವಿರಾಟ್ ಹಿಂದೂ ಸಮಾಜದ ಮುಖಾಂತರ ನಾವು ತರಬೇಕು ಅಂತ ಒಂದು ಯೋಚನೆ ಮಾಡಿದ್ದೀವಿ. ಅದೇ ರೀತಿ ಪರ್ಯಾವರಣ, ಪರಿಸರ ಪ್ರಜ್ಞೆಯನ್ನು ಸಮಾಜದಲ್ಲಿ ಜಾಗೃತಿ ಮೂಡಿಸಬೇಕು. ನಮಗೆಲ್ಲರಿಗೂ ಗೊತ್ತಿದೆ ಪರಿಸರ ಎಷ್ಟು ಹಾಳಾಗ್ತಾ ಇದೆ ಅಂತ. ಈ ಪ್ರಜ್ಞೆಯನ್ನು ಜಾಗೃತಿ ಮೂಡಿಸೋದಕ್ಕಾಗಿ ಈ ವಿರಾಟ್ ಹಿಂದೂ ಸಮಾಜೋತ್ಸವ. ಹಾಗೆ ನಾನು ಆಗಲೇ ಹೇಳಿದೆ, ಸಮಾಜದ ಹಿಂದೂ ಬಾಂಧವರಲ್ಲಿ ಒಂದು ಸಾಮರಸ್ಯ, ಹಾಗೆ ಬೇರೆಯವ್ರನ್ನ ಕಂಡ್ರು ನಾವು ಹೇಗಿರಬೇಕು, ಬೇರೆ ಮತಗಳು ಪಂಥಗಳನ್ನು ನಾವು ಕಂಡ್ರೆ ಹೇಗಿರಬೇಕು, ಅವ್ರಗಳ ಜೊತೆ ನಾವು ಹೇಗೆ ಸಾಮರಸ್ಯ ಇರಬೇಕು, ಮತ್ತು ಅವ್ರನ್ನೂ ಸಾಮರಸ್ಯದಿಂದ ಬಾಳೋಂಗೆ ಹೇಗೆ ಮಾಡಬೇಕು ಅನ್ನೋವಂಥ ಒಂದು ಉದ್ದೇಶದಿಂದ ಈ ಒಂದು ಪಂಚ ಪರಿವರ್ತನೆ ಹಾಗೂ ವಿರಾಟ್ ಹಿಂದೂ ಸಮಾವೇಶ. ಹಾಗೆ ನಾಗರಿಕ ಶಿಷ್ಟಾಚಾರ, ನಾವು ರೂಲ್ಸ್ ಅಂತ ತಂದಿದ್ದೀವಿ. ಮೊನ್ನೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಹೆಲ್ಮೆಟ್ ಕಡ್ಡಾಯ ಅಂತ ಒಂದು ರೂಲ್ಸ್ ಮಾಡಿ ಒಂದೇ ದಿನಕ್ಕೆ ಮುಗಿದು. ಈ ರೀತಿ ಇರಬಾರ್ದು. ಸಮಾಜ ತಾನಾಗಿ ತಾನು ಒಂದು ನಾಗರಿಕ ಶಿಷ್ಟಾಚಾರವನ್ನು, ಕಾನೂನು ಪಾಲನೆಗಳನ್ನು ಮತ್ತು ಹೇಗಿರಬೇಕು ಅನ್ನೋವಂಥ ಯೋಜನೆಗಳನ್ನು ರೂಪಿಸ್ಕೊಳ್ಳುವಂಥದ್ದು ಒಂದಾಗಬೇಕು. ಅದೇ ರೀತಿ ಸ್ವದೇಶಿ, ನಾವು ನೋಡಿದ್ದೀವಿ, ಇವತ್ತು $90 ಕೊಡ್ತಾರೆ. $1ಗೆ $90 ಕೊಡ್ತಾರೆ. ಇದೇ ಸ್ವತಂತ್ರ ಪೂರ್ವ ಭಾರತದಲ್ಲಿ ಭಾರತಕ್ಕೆ ದುಡ್ಡು ಬೇಕಾಗಿರಲಿಲ್ಲ. ಕಾಳುಮೆಣಸು, ಲವಂಗ, ಚಕ್ಕೆ ಕೊಟ್ಟರೆ ಸಾಕು, ಅದೇ ದುಡ್ಡು ಆಗ್ತಾ ಇತ್ತು ನಮ್ಮಲ್ಲಿ. ಇವತ್ತು ಆ ಕೆಲಸ ಇಲ್ಲ. ನಾವು ಹೆಚ್ಚು ಬೆಲೆ ತೆತ್ತಬೇಕಾಗಿದೆ. ಆದ್ದರಿಂದ ನಮ್ಮ ಸ್ವದೇಶಿ ಇನ್ಕಮ್ ಜಾಸ್ತಿ ಆಗಬೇಕು. ಪ್ರತಿಯೊಬ್ಬರ ಇನ್ಕಮ್, ಕ್ಯಾಪಿಟಲ್ ಇನ್ಕಮ್ ಅಂತ ನಾವು ಕರಿತೀವಿ, ಅದು ಚೆನ್ನಾಗಾಗಬೇಕು. ಅಂತಂದರೆ ಸ್ವದೇಶಿಯನ್ನು ಬಳಸಬೇಕು, ಸ್ವದೇಶಿಯನ್ನು ಉಳಿಸಬೇಕು ಅನ್ನುವಂಥ ಈ ಒಂದು 5 ಯಾವುದು ಕುಟುಂಬ ಪ್ರಬೋಧನ, ಸಾಮರಸ್ಯ, ಪರ್ಯಾವರಣ, ಸ್ವದೇಶಿ ಮತ್ತು ನಾಗರಿಕ ಶಿಷ್ಟಾಚಾರ ಅನ್ನೋ ಒಂದು ವಿಚಾರಗಳನ್ನು ಇಟ್ಕೊಂಡು, ನಾನು ಹಾಗೆ ಮೊದಲೇ ಹೇಳಿದ್ದೀನಲ್ಲ, ಯಾರ ವಿರುದ್ಧ ಅಲ್ಲ, ಈ ವಿಚಾರಗಳನ್ನು ಇಟ್ಕೊಂಡು ನಮ್ಮ ರಾಷ್ಟ್ರೀಯ ಶಕ್ತಿಯನ್ನು ಮತ್ತು ಭಾರತವನ್ನು ಜಗದ್ಗುರುವಾಗಿ ಮಾಡುವಂಥ ಒಂದು ಯೋಚನೆಯ ಇಟ್ಕೊಂಡು ಈ ವಿರಾಟ್ ಹಿಂದೂ ಸಮಾಜೋತ್ಸವ ನಡೆಯಿತು.
ಸ್ಥಾಪನೆ ಆಗಿದೆ 3ನೇ ವರ್ಷ. ಅದರ ಪ್ರಯುಕ್ತ ಇದು ದೇಶದ ಎಲ್ಲ ಕಡೆ ಹಿಂದೂ ಸಮಾವೇಶಗಳನ್ನು ಆಯೋಜನೆ ಮಾಡಲಾಗಿದೆ. ಉದ್ದೇಶ ಒಂದೇ, ಹಿಂದೂ ಜಾಗೃತ ಆಗಬೇಕು, ಭಾರತ ಸುರಕ್ಷಿತ ಆಗಬೇಕು ಅಂತ. ನಿಮಗೆಲ್ಲ ಗೊತ್ತಾಯಿತು, ಪತ್ರಕರ್ತರಿಗೆ ನಾವೇನು ಹೇಳಬೇಕಾಗಿಲ್ಲ. ತುಂಬ ವಿಷಯ ನಿಮ್ಮಲ್ಲೇ ಇದೆ. ಈಗ ಬಾಂಗ್ಲಾನ ಸುಟ್ಬೋದು, ಯಾಕಂದರೆ ಪತ್ರಕರ್ತರು ತಡೆಯೋಕ್ಕಾಗಲ್ಲ. ಹಿಂದೂ ಸಮಾವೇಶ ಮಾಡಿದ ತಕ್ಷಣ ಅದು ತಡೆಯೂ ಆಗಲ್ಲ. ಆದ್ದರಿಂದ ಇದು ಪ್ರತಿಯೊಬ್ಬ ಹಿಂದೂಗಳಿಗೂ ಜಾಗೃತ ಬರಬೇಕು. ಇದು ನನ್ನ ದೇಶ, ಇದು ನನ್ನ ಊರು, ನಾವು ಉಳಿಸ್ಕೋಬೇಕು, ಬೇರೆಯವ್ರಿಗೆ ಅವಕಾಶ ಕೊಡಬಾರ್ದು. ಈಗ ಬಾಂಗ್ಲಾ ಸುತ್ತೋದ್ರಿಂದ ಇಲ್ಲಿರೋ ಸ್ಥಳೀಯ ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲ, ಅದು ನಿಮಗೂ ಗೊತ್ತಿರುತ್ತೆ. ಈ ಥರದ ವಿಷಯಗಳನ್ನ ಹಿಂದೂಗಳಲ್ಲಿ ಜಾಗೃತ ಮೂಡಿಸ್ಬೇಕು ಅಂತಲೇ ಈ ವಿರಾಟ್ ಹಿಂದೂ ಸಮಾವೇಶನ ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಭಾಷೆಕಳ್ಳಿನ ಶಕ್ತಿ ಕೇಂದ್ರವಾಗಿ ಹನುಮಂತಪ್ಪ ಲೇಔಟ್ ಪೆಟ್ರೋಲ್ ಬಂಕು ಭಾರತ್ ಪೆಟ್ರೋಲ್ ಬಂಕ್ ಹಿಂಭಾಗದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ನಿಮ್ಮ ಮುಖಾಂತರ, ಪತ್ರಕರ್ತರ ಮುಖಾಂತರ ನಾವು ತಾಲೂಕಿನ ಎಲ್ಲ ಹಿಂದೂ ಬಾಂಧವರು ದಯವಿಟ್ಟು ಕುಟುಂಬ ಸಮೇತರಾಗಿ ಭಾಗವಹಿಸಬೇಕು. ಇದೊಂದು ಅವಕಾಶ, ನಾವೆಲ್ಲ ಒಂದು ಸಂಗಮ ಆಗೋಕ್ಕೆ ಈ ಒಂದು ಅವಕಾಶನ ಎಲ್ಲ ಹಿಂದೂ ಬಾಂಧವರು ಉಪಯೋಗಿಸ್ಕೊಂಡು ಅವತ್ತೊಂದು ಹಿಂದೂ ಶಕ್ತಿ ಪ್ರದರ್ಶನ ಆಗಬೇಕು. ಇಡೀ ಗ್ರಾಮಾಂತರ, ದೊಡ್ಡಬಳ್ಳಾಪುರ ಗ್ರಾಮಾಂತರದಲ್ಲಿ ತೂಗೇರಿ ಹೋಬಳಿ, ತಾಲೂಕು ಹೋಬಳಿ, ಮಧುರೆ ಹೋಬಳಿ ಹಾಗೂ ಭಾಷೆಕಳ್ಳಿಯ ಎಲ್ಲ ಪಟ್ಟಣ ಪಂಚಾಯತಿ ಎಲ್ಲ ಹಳ್ಳಿಗಳು ಸೇರಿಸ್ಕೊಂಡಿದ್ದೀವಿ. ತುಂಬ ಸಹಕಾರ ಸಿಗ್ತಾ ಇದೆ. ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ತಾವು ಪತ್ರಕರ್ತರು ದಯವಿಟ್ಟು ಇದನ್ನು ಅತಿ ಹೆಚ್ಚು ಜನರಿಗೆ ತಲುಪಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾರೆ.